ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ನೋಡಿ ಪಾರ್ಟ್ 1ನಲ್ಲಿ ನಾನು ಈ ರೀತಿ ಹೇಗೆ ಬ್ಯಾಗ್ ಮಾಡೋದಂತ ತೋರಿಸ್ಕೊಟ್ಟಿದ್ದೆ. ಈ ಡಿಸೈನ್ ಯಾವ ರೀತಿ ಹಾಕ್ಕೋಬೇಕು, ಎಷ್ಟೆಷ್ಟು ಮೆಷರ್ಮೆಂಟ್ ತೊಗೋಬೇಕು ಮತ್ತು ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಕಾರ್ಡ್ಸ್ನ, ಪ್ರತಿಯೊಂದು ನಾನು ಫಸ್ಟ್ ಪಾರ್ಟ್ 1ನಲ್ಲಿ ಹೇಳ್ಕೊಟ್ಟಿದ್ದೆ. ಈಗ ಪಾರ್ಟ್ 2ನಲ್ಲಿ ನಾನು ಫಿನಿಶಿಂಗ್ ಏನಿದೆ ಫಿನಿಶಿಂಗ್ ಮಾಡೋಣ. ಈ ಫಿನಿಶಿಂಗ್ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ, ಹಾಗೆ ಕ್ಲಾತ್ ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋಣ ಬನ್ನಿ. ನೋಡಿ, ಫಸ್ಟು ಈಗ ಇದು ಸೀದಾ ಇದೆಯಲ್ಲ, ಇದನ್ನು ಸ್ವಲ್ಪ ಉಲ್ಟಾ ರಿವರ್ಸ್ ಮಾಡ್ಕೋಬೇಕು ನಾವು ಫಿನಿಶಿಂಗ್ ಮಾಡೋದಕ್ಕೆ. ನೋಡಿ, ಈ ರೀತಿ ಮಾಡಿಕೊಂಡು ರಿವರ್ಸ್ ಮಾಡ್ಕೊಳ್ಳಿ. ಬ್ಯಾಗ್ನ ಈಸಿಯಾಗಿ ರಿವರ್ಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ ಫಸ್ಟು. ನೋಡಿ, ರಿವರ್ಸ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಸೊ ಇದು ಇವಾಗ ರಿವರ್ಸಲ್ಲಿದೆ. ಈಗ ನೋಡಿ, ಈ ರೀತಿ ಈ ಪಾರ್ಟ್ ಏನಿದೆ ಇದು ಫೋರ್ ಡಿಸೈನ್ಸ್ ಬಂದು ಹೀಗೆ ಬರಬೇಕು. ಇಲ್ಲ ನೀವು ಹೀಗೆ ಬೇಕಾದರೂ ಮಾಡ್ಕೋಬೋದು, ಅದು ಚೆನ್ನಾಗಿರೋದಿಲ್ಲ. ಸೊ ಈ ರೀತಿ ಇಟ್ಕೊಳ್ಳಿ. ಇದು ಈ ಪಾರ್ಟ್ ಇಲ್ಲಿ ಡಿಸೈನ್ ಏನು ಬಂದಿದೆ ಇದು ನಮಗೆ ಸೆಂಟ್ರ್ ಬರಬೇಕು, ಪಾರ್ಟ್ ಆಫ್ ದಿ ಸೆಂಟರ್ ಬರಬೇಕು. ಸೊ ಇವಾಗ ನೋಡಿ, ಇಲ್ಲಿ 4 ಕಾರ್ಡ್ಸ್ ಸೆಂಟ್ರದ್ದು ಈ ನಾಟ್ ಹಾಕ್ಕೊಂಡಿದ್ದೀವಲ್ಲ, ಈ ನಾಟಿಂದು 4 ಕಾರ್ಡನ್ನು ನಾವಿಲ್ಲಿ ಸೆಂಟ್ರಿಗೆ ತೊಗೋತಾ ಇದ್ದೀವಿ. ನೋಡಿ, ಫಸ್ಟ್ ಅಳತೆ ನೋಡ್ಕೊಳ್ಳಿ, ಬ್ಯಾಕ್ ಫುಲ್ ಬರುತ್ತೆ. ಸೊ ಈ 4 ಕಾರ್ಡ್ ಏನಿದೆ, ಈ 4 ಕಾರ್ಡನ್ನು ನಾನಿಲ್ಲಿ ಸೆಂಟ್ರಾಗಿ ಇಟ್ಕೋತಾ ಇದ್ದೀನಿ. ಸೊ ಸೆಂಟ್ರ್ ಪಾರ್ಟ್ ಇದು. ನೋಡಿ, ಈಗ ಈ ಸೆಂಟರ್ನ ಇಟ್ಕೊಂಡು ನೋಡಿ, ಇಲ್ಲಿ ಆ ಕಡೆ ಒಂದು ಕಾರ್ಡು ಮತ್ತು ಈ ಕಡೆ ಒಂದು ಕಾರ್ಡ್ ತೊಗೊಂಡು ನಾನಿಲ್ಲಿ ನಾರ್ಮಲ್ ನಾಟ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಈ ರೀತಿ ಮಾಡಿಕೊಂಡು ಹಾಕ್ಕೋತಾ ಬನ್ನಿ. ನೋಡಿ, ಈಗ ಸ್ವಲ್ಪ ಟೈಟಾಗಿ ಎಳ್ಕೋಬೇಕು. ನೋಡಿ, ಇವಾಗ ಇದಾಯ್ತಲ್ಲ, ಇದಾದಮೇಲೆ ಮತ್ತೆ ಪಕ್ಕ ಇರೋ ಒಂದೊಂದು ಕಾರ್ಡ್ನ ನಾನಿಲ್ಲಿ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ, ಸೈಡಿಗೆ ಇಟ್ಕೋತಾ ಇದ್ದೀನಿ ಇದನ್ನು. ಮತ್ತೆ ನೋಡಿ, ಅದ್ರ ಪಕ್ಕ ಒಂದು ಈ ಕಾರ್ಡಲ್ಲಿ ನಾಟ್ ಹಾಕ್ಕೊಂಡಿದ್ದೀವಿ, ಮತ್ತು ಅದ್ರ ಪಕ್ಕ ಇರೋ ಕಾರ್ಡ್ನ ಬಿಡಬೇಕು, ಮತ್ತು ಅದ್ರ ಪಕ್ಕ ಇರೋ ಕಾರ್ಡ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ನೋಡಿ, ಹೀಗೆ ಟೈಟಾಗಿ ಇಟ್ಕೊಂಡು ಸ್ವಲ್ಪ ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ಇದು ಬೇಸ್ ಆಗಿರೋದ್ರಿಂದ ನೀವು ನಾಟ್ ತುಂಬ ಟೈಟಾಗಿ ಹಾಕ್ಕೋಬೇಕು. ನೋಡಿ, ಈಗ ಇದಾದಮೇಲೆ ಈ ಪಾರ್ಟ್ ಏನಿದೆ ಅಂದರೆ ಆ ಕಡೆ ಈ ಕಡೆ ಇನ್ನೊಂದು ಪಕ್ಕ ಏನು ಥ್ರೆಡ್ ಇದೆ ಅದನ್ನು ನಾನು ನೋಡಿ, ಈ ಥ್ರೆಡ್ನ ನಾನು ಇಲ್ಲಿ ಬಿಡ್ತಾ ಇದ್ದೀನಿ, ಇಲ್ಲಿ ಜಾಯಿನ್ ಮಾಡ್ತಾ ಇಲ್ಲ ನಾನು. ನೆಕ್ಸ್ಟ್ ನೋಡಿ, ಇಲ್ಲಿ ಪಿಂಕ್ ಕಲರ್ ಕಾರ್ಡ್ನ ತೊಗೊಂಡಿದ್ದೀನಿ. ನೋಡಿ, ಇದು 2 ಕಾರ್ಡ್ ಆಯಿತು, 2 ನಾಟ್ ಆಯಿತು. 2 ನಾಟ್ ಆದಮೇಲೆ ಪಿಂಕ್ ಕಲರ್ ಕಾರ್ಡ್ ಬರುತ್ತೆ. ಸೊ ಈ ಪಿಂಕ್ ಕಲರ್ ಕಾರ್ಡ್ನ ನಾನಿಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಟೈಟಾಗಿ ನಾಟ್ ಹಾಕ್ಕೋಬೇಕು. ಪಿಂಕಲ್ಲಿ ಸ್ವಲ್ಪ ಕಡಿಮೆ ಥ್ರೆಡ್ ಮಿಕ್ಕಿದೆ, ಸೊ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ನಿಮಗೆ ಕಡಿಮೆ ಥ್ರೆಡ್ ಬೇಡ ನನಗೆ ಅನ್ನೋರು ಇನ್ನೊಂದು ಸ್ವಲ್ಪ ಎಕ್ಸಸ್ ತೊಗೋಬೋದು ಥ್ರೆಡ್ನ. ನೋಡಿ, ಹೇಗೆ ಟೈಟಾಗಿ ಹಾಕ್ಕೊಳ್ಳಿ. ಮತ್ತು ಈ ಕಾರ್ಡ್ನ ಬಿಡ್ತಾ ಇದ್ದೀನಿ, ಮತ್ತು ನಾನು ಈ ಕಾರ್ಡಲ್ಲಿ ನಾಟ್ ಹಾಕೋತಾ ಇದ್ದೀನಿ. ನೋಡಿ, ಹೇಗೆ ಫುಲ್ ಟೈಟಾಗಿ ನೋಡಿ, ಹೇಗೆ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರ ಪಕ್ಕ ಇರೋ ಕಾರ್ಡ್ನ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಬ್ಲೂ ಕಲರ್ ಕಾರ್ಡ್. ನೋಡಿ,
ಸೊ ಇದೇ ರೀತಿ ಡಬಲ್ ಕಲರ್ ತೊಗೊಂಡಿದ್ರೆ ನೀವು ಸಿಂಗಲ್ ಕಲರಲ್ಲಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಡಬಲ್ ಕಲರಲ್ಲಿ ಯೂಸ್ ಮಾಡಿದ್ದೀನಿ. ಇದೇನು ಬ್ಯಾಗ್ ನಾನು ತೋರಿಸ್ತಾ ಇದ್ದೀನಿ, ಈ ಬ್ಯಾಗ್ ಪೂರ್ತಿ ಡಿಸೈನು ನೀವು ಸಿಂಗಲ್ ಕಲರಲ್ಲಿ ಬೇಕಾದ್ರೆ ಹಾಕ್ಕೋಬೋದು. ನೋಡಿ ಇವಾಗ ಈ ಥ್ರೆಡ್ನ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಥ್ರೆಡ್ಡಲ್ಲಿ ನಾನು ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಅದ್ರ ಪಕ್ಕ ಇರೋ ಥ್ರೆಡ್ನ ಬಿಡಬೇಕು. ನೆಕ್ಸ್ಟ್ ಅದ್ರ ಪಕ್ಕ ಇರೋ ಥ್ರೆಡ್ಡಿಂದ ನಾನಿಲ್ಲಿ ನಾಟ್ ಹಾಕ್ಕೋಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ನೀವು ಈ ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಥ್ರೆಡ್ನ ನಾಟ್ ಹಾಕ್ಕೊಂಡ್ರೆ ಇನ್ನೊಂದು ಥ್ರೆಡ್ನ ಬಿಡಬೇಕು, ಮತ್ತು ಇನ್ನೊಂದು ಥ್ರೆಡ್ಡಲ್ಲಿ ನಾಟ್ ಹಾಕ್ಕೋಬೇಕು. ಸೊ ನಾನು ಇದನ್ನು ಇವಾಗ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಈ ರೀತಿ ಬರುತ್ತೆ, ನೋಡಿ ಈ ರೀತಿ ಬರಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಕಂಪ್ಲೀಟ್ ಆಯಿತು. ನೋಡಿ ಇಲ್ಲಿ 6 ಬ್ಲೂ ಕಲರ್ ಬಂದರೆ 2 ಪಿಂಕ್ ಕಲರ್ ಬರುತ್ತೆ, ಮತ್ತು 6 ಬ್ಲೂ ಕಲರ್ ಬರುತ್ತೆ. ನೋಡಿ 6 ಬ್ಲೂ ಕಲರ್ ಬಂದರೆ 2 ಪಿಂಕು ಮತ್ತು 6 ಬ್ಲೂ ಕಲರ್ ಬರುತ್ತೆ. ಈ ರೀತಿ ಬಂದರೆ ನೀವು ಕರೆಕ್ಟಾಗಿ ಹಾಕಿದ್ದೀರ ಅಂತ. ಈಗ ಲಾಸ್ಟ್ ನೋಡೋಣ. ನೋಡಿ ಇಲ್ಲಿ 4 ಕಾರ್ಡ್ಸ್ ನಾವೇನು ಇಲ್ಲಿಂದ ತೊಗೊಂಡು ಬಂದಿದ್ವಿ, ಈ ಕಾರ್ಡ್ ಇದು. ಸೊ ನನಗೆ ಇವೆರಡು ಕಾರ್ಡ್ ಇನ್ನೂ ಅಟ್ಯಾಚ್ ಮಾಡಿಲ್ಲ, ನಾನು ಮಿಕ್ಕಿದೆ. ಇವಾಗ ಇಲ್ಲಿ ನಾನು ಈ 4 ಕಾರ್ಡಲ್ಲೇ 2 ಕಾರ್ಡ್ಸ್ನ ಡಿವೈಡ್ ಮಾಡಿಕೊಂಡು ಒಂದು ಸಿಂಗಲ್ ನಾಟ್ನ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಯಾಕೆ ಅಂದರೆ ಇದು ನಾಟ್ ಬಿಚ್ಕೋಬಾರ್ದು, ಈ ಥ್ರೆಡ್ಡಿಂಗ್ ಚೆರಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಮತ್ತೆ ಒಂದು ನಾಟ್ ಹಾಕ್ಕೋತಾ ಇದ್ದೀನಿ. ಈ ನಾಟ್ ಹಾಕ್ಕೊಂಡ್ಮೇಲೆ ಮತ್ತೆ ನಮಗೆ ಥ್ರೆಡ್ ಬರಬಾರ್ದಲ್ಲ. ಸೊ ಈ 2 ಕಾರ್ಡ್ ಏನು ಮಿಕ್ಕಿರುತ್ತೆ, ಈ 2 ಕಾರ್ಡಲ್ಲಿ ಜಸ್ಟ್ ಈ ರೀತಿ ನೋಡಿ, ಈ ರೀತಿ 2 ಸರಿ ನಾಟ್ ಹಾಕ್ಕೊಂಡ್ರೆ ಇನ್ನದು ಬಿಚ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ರೀತಿ ನಾಟ್ ಹಾಕ್ಕೋಬೇಕು. ಮತ್ತು ನೋಡಿ ಇಲ್ಲಿ ನಾನು ಏನು 2 ಕಾರ್ಡ್ ಮಿಕ್ಕಿದೆ ಅಂತ ಹೇಳಿದೆ, ಈ 2 ಕಾರ್ಡನ್ನ ನಾನು ಮತ್ತೆ ಈ ರೀತಿ ಬ್ಯಾಗ್ನ ಹೀಗಿಟ್ಕೊಂಡು ನೋಡಿ ಈ 2 ಕಾರ್ಡನ್ನ ನಾನಿಲ್ಲಿ ಮತ್ತೆ ಈ ಕಡೆ ರಿವರ್ಸಲ್ಲಿ ತೊಗೊಳ್ತಾ ಇದ್ದೀನಿ. ತೊಗೊಂಡು ನೋಡಿ ಈಗ ಈ ರೀತಿ ಹಾಕ್ಕೊಂಡು ಹೋಗ್ತೀನಿ. ನೋಡಿ ಇದು ನಾಟ್ ಬಂದಿರೋದು, ಸೊ ಸೈಡ್ಗೆ ಇಟ್ಕೊಳ್ಳೋಣ. ಇದು ಅಷ್ಟೇ ನಾಟ್ ಬಂದಿರೋದು. ಸೊ ಇಲ್ಲಿ ನಾಟ್ ಬರ್ದಲೇ ಇರೋದು ಇದೆ ನೋಡಿ, ಈ ಒಂದು ನಾಟು ಮತ್ತು ನೋಡಿ ಇವೆರಡನ್ನ ನಾವಿಲ್ಲಿ ಬಿಟ್ಟಿದ್ವಲ್ಲ, ನೋಡಿ ಇದು ಈ ಕಾರ್ಡು ಮತ್ತು ಕಾರ್ಡ್ ಫಸ್ಟು ಒಂದು ನಾಟ್ ಹಾಕ್ಕೊಂಡ್ಮೇಲೆ ಒಂದು ಥ್ರೆಡ್ ಬಿಟ್ವಿ, ಮತ್ತು ಇನ್ನೊಂದು ನಾಟ್ ಹಾಕ್ಕೊಂಡು ಇನ್ನೊಂದು ಥ್ರೆಡ್ ಬಿಟ್ವಿ ಅಲ್ಲ. ಈಗ ಫಸ್ಟ್ ನಾಟ್ ಹಾಕ್ಕೊಂಡಿರೋ ಥ್ರೆಡ್ನ ಬಿಡಬೇಕು. ಲಾಸ್ಟ್ ಪ್ರೀವಿಯಸ್ ರೋನಲ್ಲಿ ನಾವು ಬಿಟ್ಟಿದ್ವಲ್ಲ ಆ ಥ್ರೆಡ್ಡಲ್ಲಿ ನಾವು ಇವಾಗ ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ನೋಡಿ ನಾಟ್ ಹಾಕ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಈ ರೀತಿ ಪುಷ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈಗ ಮತ್ತೆ ಇಲ್ಲಿ ಬಿಟ್ಟಿರೋ ಕಾರ್ಡು ನೋಡಿ, ಈ 2 ಕಾರ್ಡನ್ನ ನಾವಿಲ್ಲಿ ಬಿಟ್ಟಿದ್ವಿ. ಸೊ ಆ ಕಾರ್ಡನ್ನ ತೊಗೊಂಡು ಮತ್ತೆ ನಾನಿಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ ಪುಷ್ ಮಾಡ್ಕೊಳ್ಳಿ. ಈಗ ಮತ್ತೆ ಇದಾಯಿತು. ಈಗ ಇಲ್ಲಿ ಪಿಂಕ್ ಕಲರ್ ಕಾರ್ಡನ್ನ ಬಿಟ್ಟಿದ್ವಿ, ಪಿಂಕ್ ಕಲರ್ ಕಾರ್ಡನ್ನ ತೊಗೊಳ್ಳೋಣ. ನೋಡಿ ಈ ಕಾರ್ಡನ್ನ ಬಿಟ್ಟಿದ್ದೀವಿ. ಸೊ ಇವಾಗ ಈ ಕಾರ್ಡನ್ನ ನಾನಿಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಹೇಗೆ ಮತ್ತೆ ನೋಡಿ ಇದನ್ನು ನಾಟ್ ಹಾಕ್ಕೊಂಡಿದ್ದೀವಿ, ಇದನ್ನು ಮತ್ತೆ ಬಿಡಿ ಸೈಡ್ಗೆ. ಇದು ನಾಟ್ ಹಾಕಿಲ್ಲ, ಲಾಸ್ಟ್ ಪ್ರೀವಿಯಸ್ ರೌಂಡ್ನಲ್ಲಿ ನಾವು ನಾಟ್ ಹಾಕಿಲ್ಲ, ಅದನ್ನು ತಗೊಂಡು ನಾನಿಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ.
ನೋಡಿ ಹೀಗೆ ನೋಡಿದ್ರಲ್ಲ. ಇವಾಗ ಸೇಮ್ ಈ ರೋನು ನಾವು ಇದೇ ರೀತಿ ನಾವು ಯಾವ ಕಾರ್ಡ್ನ ಬಿಟ್ಟಿದ್ವಿ ಆ ಕಾರ್ಡ್ನ ನಾವಿಲ್ಲಿ ನಾಟ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಇದನ್ನು ನಾವು ಬಿಟ್ಟಿದ್ದೀವಿ, ಇದನ್ನು ನಾವಿಲ್ಲಿ ನಾಟ್ ಹಾಕ್ಕೊಳ್ಳೋಣ. ಸೊ ನೋಡಿ ಇವಾಗ ಇದೇ ರೀತಿ ನಾವು ಯಾವ ಕಾರ್ಡ್ನ ನಾಟ್ ಹಾಕಿದ್ವಿ ಆ ಕಾರ್ಡ್ನ ಈ ರೋನಲ್ಲಿ ಬಿಡಿ. ನೆಕ್ಸ್ಟ್ ಯಾವ ಕಾರ್ಡ್ನ ನಾವು ಲಾಸ್ಟ್ ರೋನಲ್ಲಿ ಬಿಟ್ಟಿದ್ವಿ ಆ ಕಾರ್ಡಿಂದ ನೀವಿಲ್ಲಿ ನಾಟ್ ಹಾಕ್ಕೊಂಡು ಬನ್ನಿ. ನಾನು ಇದು ಫುಲ್ ಫಿನಿಶ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಲೈನ್ ಫುಲ್ ಕಂಪ್ಲೀಟ್ ಆಯ್ತು. ನೋಡಿ ಇಲ್ಲೂ ಅಷ್ಟೇ 6 ಬ್ಲೂ ಕಲರ್ ಬಂದರೆ 2 ಪಿಂಕ್ ಕಲರ್ ಬರುತ್ತೆ. ನಾವೇನು ಇಲ್ಲಿ ಜಾಯಿನ್ ಮಾಡ್ಕೊಂಡಿರ್ತೀವಿ ಸೇಮ್ ಅದೇ ಥರ ಇಲ್ಲೂ ಬರುತ್ತೆ. ಸೊ ನೋಡಿ ಇದು ಲಾಸ್ಟ್ ಫಿನಿಶ್ ಆಯ್ತು ನಂದು. ಲಾಸ್ಟ್ ಫಿನಿಶ್ ಅದು ಲಾಸ್ಟ್ ನಾಟ್ ಆದಮೇಲೆ ಇಲ್ಲಿ ಇನ್ನೂ 2 ಥ್ರೆಡ್ ಮಿಕ್ಕಿದೆ ನೋಡಿ. ಈ ಥ್ರೆಡ್ನು ನಾನಿಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಆ ಥ್ರೆಡ್ನು ನಾನು ನಾಟ್ ಹಾಕ್ಕೊಂಡಿದ್ದೀನಿ. ಈಗ ಈ 2 ಥ್ರೆಡ್ ಏನಿದೆ ಈ 2 ಥ್ರೆಡ್ಡಿಗೂ ನಾನಿಲ್ಲಿ 2 ಸಾರಿ ನಾನು ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಹೇಗೆ ನೋಡಿ ಫುಲ್ ಕಂಪ್ಲೀಟ್ ಆಯಿತು. ಇದು ಕಂಪ್ಲೀಟ್ ಆದಮೇಲೆ ಸಿಸರ್ ತೊಗೊಂಡು ನೋಡಿ ಇದು ನಮಗೆ ಇಲ್ಲಿ ನಾವು ಇವಾಗ ಸ್ಟಿಕ್ ಮಾಡಬೇಕಾಗತ್ತೆ. ಸೊ ನೋಡಿ ಸಿಸರ್ ತೊಗೊಂಡು ಇಷ್ಟಿಷ್ಟೇ ಥ್ರೆಡ್ ಸಾಕು, ಇಷ್ಟು ಥ್ರೆಡ್ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಥ್ರೆಡ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಕಟ್ ಮಾಡ್ಕೊಂಡಿದ್ದಾಯಿತು. ಕಟ್ ಮಾಡ್ಕೊಂಡ್ಮೇಲೆ ನಾವು ಈಗ ಲೈಟರ್ ತೊಗೊಂಡು ನೋಡಿ ಈ ಥ್ರೆಡ್ ಏನಿದೆ ಈ ಥ್ರೆಡ್ನ ನಾವಿಲ್ಲಿ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೋಡಿ ಆಪೋಸಿಟ್ ಈ ಕಡೆ ಇರೋ ಥ್ರೆಡ್ ಎಲ್ಲ ಹೀಗೆ ನೋಡಿ ಹೀಗೆ ಇಟ್ಕೊಂಡು ಜಸ್ಟ್ ನೋಡಿ ಈ ರೀತಿ ಸ್ವಲ್ಪ ಲೈಟಾಗಿ ಮೆಲ್ಟ್ ಮಾಡ್ಕೊಳ್ಳಿ. ಥ್ರೆಡ್ನ ಲೈಟಾಗಿ ಮೆಲ್ಟ್ ಮಾಡಿಕೊಂಡು, ಜಾಸ್ತಿ ಬೆಂಕಿ ಕಾವು ಕೊಡಬೇಡಿ. ಜಾಸ್ತಿ ಕೊಟ್ಟರೆ ಅದು ಫುಲ್ಲು ಪೂರ್ತಿ ಸುಟ್ಟೋಗ್ತಾ ಬರುತ್ತೆ. ಸೊ ಲೈಟಾಗಿ ನೋಡಿ ಇಷ್ಟೆ. ನೋಡಿ ಹೀಗೆ ಈ ಕಡೆ ಇರೋದೆಲ್ಲ ಹೀಗೆ ಮತ್ತು ಈ ಕಡೆ ಭಾಗದೆಲ್ಲ ಈ ರೀತಿ ನೀವು ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗಿದ್ದು ನಾನು ಫಿನಿಶ್ ಮಾಡ್ಕೊಂಡಿದ್ದೀನಿ. ನೋಡಿ ನಾವು ಸ್ಟಿಕ್ ಮಾಡಿರೋದು ಇಲ್ಲಿ ಈ ರೀತಿ ಹೋಗುತ್ತೆ ನೋಡಿ, ಈ ರೀತಿ ತಳದಲ್ಲಿ ಕೂತ್ಕೊಳ್ಳುತ್ತೆ. ಇದು ಒಳಗಡೆ ಡಿಸೈನ್ ಈ ರೀತಿ ಬರುತ್ತೆ ನೋಡಿ. ಮೇಲ್ಗಡೆ ಡಿಸೈನ್ ಈ ರೀತಿ ಬರುತ್ತೆ. ಈಗ ನೋಡಿ ಇದು ತಳ ಈ ರೀತಿ ಬರುತ್ತೆ. 6 ಬ್ಲೂ ಕಲರು, 2 ಪಿಂಕ್, 6 ಬ್ಲೂ ಮತ್ತು 2 ಪಿಂಕ್ ಈ ರೀತಿ ಬರುತ್ತೆ ಬೇಸ್ ಬಂದು. ಸೊ ಈಗ ಇದು ನೋಡಿದ್ರಲ್ಲ, ಇವಾಗ ನಾವಿಲ್ಲಿ ಹ್ಯಾಂಡಲ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಹ್ಯಾಂಡಲ್ ಅಟ್ಯಾಚ್ ಮಾಡೋಣ. ಹ್ಯಾಂಡಲ್ಗೆ ನಾವೇನು 3 ಟೈಪ್ಸ್ನ ಕಟ್ ಮಾಡ್ಕೊಂಡಿದ್ವಿ ಆ 3 ಟೈಪ್ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ, ಸೊ ಆ ಥ್ರೆಡ್ನ ನಾವಿಲ್ಲಿ ಹ್ಯಾಂಡಲ್ ಹಾಕೋಕ್ಕೆ ಜಾಯಿನ್ ಮಾಡಬೇಕಾಗುತ್ತೆ. ನೋಡಿ ಹ್ಯಾಂಡಲ್ನ ಇಲ್ಲಿಗೆ ಹಾಕೋದು ಚೆನ್ನಾಗಿ ಕಾಣೋದಿಲ್ಲ, ಸೊ ನಾನು ಇಲ್ಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಈ 2 ಥ್ರೆಡ್ ಏನಿದೆ, ಒಂದು ಪಿಂಕು ಮತ್ತು ಒಂದು ಬ್ಲೂ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಒಳಗಡೆ ಸೇರಿಸ್ಕೊಂಡು ಇದನ್ನು ಮತ್ತೆ ಈ ಕಡೆಯಿಂದ ಈ ರೀತಿ ಹೊರಗಡೆ ಎತ್ಕೋಬೇಕು. ನೋಡಿ ಹೀಗೆ ತೊಗೋಬೇಕಾಗುತ್ತೆ. ತೊಗೊಂಡು ನೋಡಿ ಇಲ್ಲಿ ಬ್ಲೂ ಕಲರ್ ಜಾಸ್ತಿ ಬಂದಿದೆ, ಪಿಂಕು ಜಾಸ್ತಿ ಬಂದಿದೆ. ಸೊ ನಿಮಗೆ ಯಾವ ಕಲರು ಮೇಲೆ ಕಾಣಿಸ್ಬೇಕು ನೋಡಿ. ಸೊ ಡಿಸ್ಪ್ಲೇ ಯಾವ ಕಲರ್ ಬೇಕು ನೋಡಿಕೊಂಡು ನಾನಿಲ್ಲಿ ಪಿಂಕ್ ಕಲರ್ನ ಡಿಸ್ಪ್ಲೇ ಆಗಿ ತೊಗೋತಾ ಇದ್ದೀನಿ. ನೋಡಿ ನಾನಿಲ್ಲಿ ಬ್ಲೂ ಕಲರ್ ಥ್ರೆಡ್ನ
ನಿಮಗೆ ಹ್ಯಾಂಡಲ್ ಎಷ್ಟು ಉದ್ದ ಬೇಕೋ ನೋಡಿ. ನೋಡಿ ಫಸ್ಟೇ ನೋಡ್ಕೊಳ್ಳಿ, ಇಷ್ಟುದ್ದ ಸಾಕು ನಮಗೆ ಹ್ಯಾಂಡಲ್ ಅನ್ನೋರು. ನೋಡಿ ಇಷ್ಟು ಥ್ರೆಡ್ನ ಒಂದು ಸೈಡ್ ಬಿಟ್ಕೊಳ್ಳಿ. ಮತ್ತು ಪಿಂಕು ಅಷ್ಟೇ, ಈ ಕಡೆ ಇಷ್ಟು ಪಿಂಕು ಬ್ಲೂ ಮತ್ತು ಒಂದೇ ಸಮ ಥ್ರೆಡ್ ಇರಬೇಕು. ನೋಡಿ ನಮಗೆ ಇಷ್ಟೇ ಸಾಕು ಹ್ಯಾಂಡಲ್ಲು. ಹ್ಯಾಂಡಲ್ ಲೆಂತ್ ನೋಡ್ಕೊಂಡು ನೀವಿಲ್ಲಿ ಥ್ರೆಡ್ನ ಇಟ್ಕೋಬೇಕಾಗುತ್ತೆ. ನೋಡಿ ಇವಾಗ ಬ್ಲೂ ಕಲರಿಂದ ನಾನು ಇಲ್ಲಿ ನಾರ್ಮಲ್ ನಾಟ್ನ ಹಾಕ್ತಾ ಹೋಗ್ತೀನಿ. ನೋಡಿ ಹೀಗೆ, ನೋಡಿ ಈ ರೀತಿ ನಾನು ಬ್ಲೂ ಕಲರ್ ಮೇಲ್ಗಡೆ ಬ್ಲೂ ಕಲರ್ ಬಂದರೆ ನಮಗೆ ಡಿಸ್ಪ್ಲೇ ಬಂದ್ಬಿಟ್ಟು ಪಿಂಕ್ ಕಲರಲ್ಲಿ ಬರುತ್ತೆ. ಸೊ ಇಲ್ಲಿ ಡಬಲ್ ಕಲರ್ ತೊಗೊಂಡಿರೋದ್ರಿಂದ ನಾನು ಡಬಲ್ ಕಲರಲ್ಲೇ ಹ್ಯಾಂಡಲ್ನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ ಫಸ್ಟು ನಾಟು. ನೋಡಿ ಹೀಗೆ ಬರುತ್ತೆ. ಇದೇ ರೀತಿ ನಮಗೆ ಎಷ್ಟು ಲೆಂತಲ್ಲಿ ಹ್ಯಾಂಡಲ್ ಬೇಕು, ನಿಮಗೆ ಎಷ್ಟು ಯಾವ ಲೆಂತಲ್ಲಿ ಹ್ಯಾಂಡಲ್ ಬೇಕು ಅಷ್ಟು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 3 ಮೀಟರ್ ತೊಗೊಂಡೆ, 3 ಟೇಪ್ನ ತೊಗೊಂಡಿದ್ದೀನಿ. ನನಗೆ ಈ ಬ್ಯಾಗಿಗೆ ಕರೆಕ್ಟಾಗಿ ಅಳತೆ ಬರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಉದ್ದ ಬೇಕು ಹ್ಯಾಂಡಲ್ಲು ಅಥವಾ ಚಿಕ್ಕದು ಬೇಕು ಅನ್ನೋರು ಸ್ವಲ್ಪ ಕಡಿಮೆ ತೊಗೊಳ್ಳಿ ಮೆಷರ್ಮೆಂಟ್ನ. ಇನ್ನೂ ದೊಡ್ಡದು ಬೇಕು ನನಗೆ ಹ್ಯಾಂಡಲ್ಲು ಅನ್ನೋಂಥವ್ರು ಸ್ವಲ್ಪ ಜಾಸ್ತಿ ಮೆಷರ್ಮೆಂಟಲ್ಲಿ ತೊಗೊಳ್ಳಿ. ಸೊ ಆಲ್ಮೋಸ್ಟ್ ಅಲ್ಲಿ 3 ಟೇಪ್ಸೇ ಸಾಕಾಗತ್ತೆ ಇದಕ್ಕೆ. ನೋಡಿ ಇಲ್ಲಿ ನಾರ್ಮಲ್ ನಟ್ ನಾನು ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ನಾವು ಹಾಕೋ ಕಡೆ ಬಂದು ಬ್ಲೂ ಕಲರ್ ಬಂದಿದೆ. ನೋಡಿ ನಾವು ಇಟ್ಕೊಳ್ಳೋದು ಈ ರೀತಿ. ಇವಾಗ ಇದು ಮೇಲೆ ಹೀಗೆ ಬರುತ್ತೆ, ಡಿಸ್ಪ್ಲೇ ಬಂದು ಪಿಂಕ್ ಕಲರ್ ಬರುತ್ತೆ. ಪಿಂಕ್ ಆ್ಯಂಡ್ ಬ್ಲೂ, ಆ ಕಡೆ ಈ ಕಡೆ ಬ್ಲೂ ಬರುತ್ತೆ, ಸೆಂಟ್ರಲ್ ಪಿಂಕ್ ಬರುತ್ತೆ. ನೋಡಿ ಇಲ್ಲಿ ಸೆಂಟ್ರಲ್ ಬ್ಲೂ ಬಂದಿದೆ, ಆ ಕಡೆ ಈ ಕಡೆ ಪಿಂಕ್ ಬಂದಿದೆ. ಸೊ ಇವಾಗ ಇದೇ ಥರ ನೀವು ಹ್ಯಾಂಡಲ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೋಡಿ ನಾನು ಇವಾಗ ಹ್ಯಾಂಡಲ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ನಾನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಹ್ಯಾಂಡಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎರಡೂ ಕಡೆ ನಾನು ಹ್ಯಾಂಡಲ್ನ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ ನಾನು ಇಷ್ಟು ಲೆಂತಲ್ಲಿ ನಾನು ಹ್ಯಾಂಡಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಲೆಂತಲ್ಲಿ ನಾನು ಹ್ಯಾಂಡಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫಿನಿಶಿಂಗ್ ಹೇಗೆ ಮಾಡೋದು ನೋಡೋಣ. ನೋಡಿ ಈ ಥ್ರೆಡ್ನ ಈ ಸೈಡ್ ಇರೋ 2 ಥ್ರೆಡ್ಡು ನೋಡಿ ಹೀಗೆ 2 ಭಾಗ ಮಾಡಿಕೊಂಡು ಈ ಸೈಡ್ ಇರೋ 2 ಥ್ರೆಡ್ನ ನಾವು ತಗೊಂಡು ನೋಡಿ ಹೀಗೆ ನಾವು ಇಲ್ಲಿಗೆ ಹಾಕ್ಕೊಂಡಿದ್ವಲ್ಲ, ಸೊ ಇದೇ ನೇರಕ್ಕೆ ಇಲ್ಲಿಗೆ ನಾವು ಇಲ್ಲಿ ಹಾಕ್ಕೋಬೇಕು. ಈ 2 ಥ್ರೆಡ್ನ ಈ ಕಡೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಇನ್ಸರ್ಟ್ ಮಾಡಿಕೊಂಡು ನೋಡಿ ಇವಾಗ ಈ ಕಡೆ ಇರೋ 2 ಥ್ರೆಡ್ನ ನಾನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಕಡೆ ಇರೋ ಥ್ರೆಡ್ನ ಇಲ್ಲಿಗೆ ಈ ಸೈಡಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಈಗ ಹೇಳ್ಕೋಬೇಕು. ನೋಡಿ ಇವಾಗ ಈ ರೀತಿ ಕೂತಿದೆ. ಇದನ್ನು ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಹೀಗೆ ಟೈಟಾಗಿ ಎಳ್ಕೊಂಡು ನೋಡಿ ಹೀಗೆ ಇಲ್ಲೂ ನಾಟ್ ಹಾಕ್ಕೋಬೇಕು. ನಾರ್ಮಲ್ ನಾಟೇ ಹಾಕ್ತಾಯಿದ್ದೀನಿ ನಾನು. ಒಂದು 4ರಿಂದ 5 ನಾಟ್ ಹಾಕ್ಕೊಳ್ಳೋಣ. ನೋಡಿ ಟೈಟಾಗಿ
ಮತ್ತು ಇದನ್ನು ಸ್ವಲ್ಪ ಪುಷ್ ಮಾಡ್ಕೊಳ್ಳಿ. ಇದೇ ರೀತಿ 4 ನಾಟ್ ಹಾಕ್ಕೊಳ್ಳೋಣ. ನೋಡಿ ಒಂದು 4 ನಾಟ್ ಹಾಕ್ಕೊಂಡಿದ್ದೀನಿ ಎಲ್ಲನೂ. ಸೊ ಸಾಕು 4 ನಾಟು. ಇವಾಗ ಈ ಥ್ರೆಡ್ ಏನು ಎಕ್ಸಸ್ ಥ್ರೆಡ್ ಇದೆ ಈ ಥ್ರೆಡ್ಡನ್ನು ನೋಡಿ ಇಷ್ಟುದ್ದ ಬಿಟ್ಬಿಟ್ಟು ಕಟ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ನೋಡಿ ಈ ರೀತಿ ನಾವಿಲ್ಲಿ ಬರ್ನ್ ಮಾಡ್ಕೋಬೇಕು. ಬರ್ನ್ ಮಾಡ್ಕೊಂಬಿಟ್ಟು ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಸ್ಟಿಕ್ ಮಾಡ್ಕೋಬೇಕು. ನೋಡಿ ಇದೇ ರೀತಿ ಇವಾಗ ಈ ಕಡೆ ನಾವು ಹೇಗೆ ಜಾಯಿನ್ ಮಾಡ್ಕೊಂಡ್ವಿ ಇದೇ ರೀತಿ ಇದನ್ನು ನಾವು ಇಲ್ಲಿ ಜಾಯಿನ್ ಮಾಡ್ಕೋಬೇಕು. ಈಗ ನೋಡಿ ಇಲ್ಲಿ ನಾನು ಫಸ್ಟ್ ಜಾಯಿನ್ ಮಾಡ್ಕೊಂಡು ಇಲ್ಲಿ ಫಿನಿಶಿಂಗ್ ಮಾಡಿದ್ದೀನಿ. ಈ ಕಡೆ ಸೈಡಲ್ಲಿ ಇಲ್ಲಿ ಜಾಯಿನ್ ಮಾಡ್ಕೊಂಡು ಈ ಕಡೆ ಫಿನಿಷ್ ಮಾಡ್ತೀನಿ. ಯಾಕೆಂದರೆ ಎರಡು ಒಂದೇ ಕಡೆ ಫಿನಿಶಿಂಗ್ ಬರಬಾರ್ದು. ದಪ್ಪ ಬ್ಯಾಗ್ ಹಿಂಗೆ ಪ್ರೆಸ್ ಮಾಡಿದಾಗ ಅಥವಾ ಇಲ್ಲಿ ಒಂದೇ ಸೈಡಲ್ಲಿ ದಪ್ಪ ಆಗುತ್ತೆ. ಹಾಗಾಗಿ ಒಂದು ಸೈಡ್ ಫಿನಿಶಿಂಗ್ ಮಾಡ್ಕೋಬೇಕು, ಒಂದು ಸೈಡ್ ಜಾಯಿನ್ ಮಾಡ್ಕೋಬೇಕು. ಅಪೋಸಿಟ್ ಸೈಡಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಫಿನಿಷ್ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ನಾನು ಈ ಕಡೆ ಒಂದು ಫಿನಿಶಿಂಗು ಮತ್ತು ಈ ಕಡೆ ಒಂದು ಫಿನಿಶಿಂಗ್ನ ಮಾಡ್ಕೊಂಡಿದ್ದೀನಿ. ಹ್ಯಾಂಡಲ್ ರೆಡಿ ಆಯಿತು. ನೆಕ್ಸ್ಟ್ ನಾವು ಇದಕ್ಕೆ ಕ್ಲಾತ್ನ ಸ್ಟಿಚ್ ಮಾಡಬೇಕು. ಸೊ ಕ್ಲಾತ್ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಈ ಬ್ಯಾಗಿಗೆ ನಾವು ಇನ್ನರ್ ಕ್ಲಾತ್ ಯಾವ ರೀತಿ ಹಾಕೋದು ಅಂತ, ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದಂತ ನೋಡೋಣ. ಕೊಟ್ಬಿಟ್ಟು ಈ ರೀತಿ ನಾನು ಟೈಲರಿಗೆ ಕ್ಲಾತ್ ಕೊಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನೋಡಿ ಒಳಗಡೆ ಒಂದು ಜಿಪ್ಪು, ನೋಡಿ ಈ ಕಡೆ ಇದು ಓಪನ್ ಸ್ಪೇಸು. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳಿ. ನೀವು ನಿಮ್ಮಲ್ಲಿ ಯಾರಾದರೂ ಟೈಲರ್ಸ್ ಇದ್ದರೆ ನೀವೇ ಸ್ಟಿಚ್ ಮಾಡ್ಕೋಬೋದು ಮನೆಯಲ್ಲೇ. ನೋಡಿ ನಾನು ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಹೇಗೆ ಅಟ್ಯಾಚ್ ಮಾಡೋದಂತ ತೋರಿಸ್ಕೊಡ್ತೀನಿ. ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಿದ್ದೀನಿ. ನೋಡಿ ಇದೇನಿದೆ, ನೋಡಿ ಈ ಕ್ಲಾತ್ ಏನಿದೆ ಈ ಕ್ಲಾತ್ನ ಒಳಗಡೆ ಇನ್ಸರ್ಟ್ ಮಾಡಬೇಕು. ಈ ರೀತಿ ಒಳಗಡೆ ಸೇರಿಸ್ಕೋಬೇಕು. ನೋಡಿ ನೀಟಾಗಿ ಈ ರೀತಿ ಸೇರಿಸ್ಕೊಂಡು ಅಳತೆ ನೋಡ್ಕೊಳ್ಳಿ ಫಸ್ಟು. ನೋಡಿ ಇದು ಕರೆಕ್ಟಾಗಿದೆ. ಸೊ ನಾನು ಕರೆಕ್ಟಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇದು ನೋಡಿ, ಇದು ಬ್ಯಾಗಿಗೆ ನಮಗೆ ಸೆಂಟರ್ ಪಾರ್ಟ್ ಬರುತ್ತೆ, ಈ ಪಾಯಿಂಟು. ಸೊ ಇಲ್ಲಿಗೆ ನಾನು ಇಲ್ಲೇನು ಸ್ಟಿಚ್ ಆಗಿದೆ ನೋಡಿ, ಇಲ್ಲಿಗೆ ಈ ರೀತಿ ಇಟ್ಕೋತಾ ಇದ್ದೀನಿ. ಇದು ಸೆಂಟ್ರಿಗೆ ಬರಬೇಕು ಮತ್ತು ಈ ಕಡೆದು ಅಷ್ಟೇ, ಇದು ಸೆಂಟ್ರಿಗೆ ಬರಬೇಕು. ಸೊ ನೋಡಿ ಇವಾಗ ಇಲ್ಲಿ ನಾನು ಈ ರೀತಿ ಇಟ್ಕೊಂಡು ಸೂಜಿ ದಾರ ತೊಗೊಂಡು ಒಂದು 4 ಎಳೆ ದಾರ ತೊಗೊಂಡಿದ್ದೀನಿ. ಸೊ 4 ಎಳೆ ತೊಗೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಇದು 8 ಸ್ಟ್ರ್ಯಾಂಡ್ಸ್ ಬರುತ್ತೆ, ಅಂದರೆ 8 ಎಳೆ ದಾರ ಬರುತ್ತೆ. ನೋಡಿ ಸ್ಟಿಫಾಗಿ ಕೂರಬೇಕಲ್ಲ, ಹಾಗಾಗಿ ಇಲ್ಲಿ ನೋಡಿ ಈ ರೀತಿ ಕಾಣಿಸ್ತಿರಲ್ಲ ನೋಡಿ, ಈ ಕಡೆಯಿಂದ ಇದು ಸೆಂಟ್ರಿಗೆ ಬರಬೇಕಲ್ವಾ. ಸೊ ಹಾಗಾಗಿ ನೋಡಿ ಇದು ಮ್ಯಾಕ್ರೇಮ್ ನಾವು ನಾಟ್ ಟೈಟಾಗಿ ಹಾಕ್ಕೊಂಡಿರೋದ್ರಿಂದ ಸೂಜಿ ಸ್ವಲ್ಪ ಏರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಪ್ರೆಷರ್ ಕೊಟ್ಟು ನೀವು ಯೂಸ್ ಮಾಡಬೇಕಾಗತ್ತೆ ನೀಡಲ್ನ. ನೋಡಿ ಇದು ಸೆಂಟ್ರಿಗೆ ಹಾಕ್ಕೋಬೇಕಲ್ಲ. ಈಗ ನೋಡಿ ಇಲ್ಲಿಗೆ ಬಂತಲ್ಲ, ಇಲ್ಲಿಂದ ಇಲ್ಲಿಗೆ ನಾನು ತಗೊಂಡು
ನೋಡಿ ಈ ಕಡೆಯಿಂದ ತೊಗೊಂಡು ನಾನು ಈ ಕಡೆ ಅಂದರೆ ಜಿಪ್ಪು ಸೇರಿಸಿ ನೋಡಿ ಇಲ್ಲಿಂದ ತೊಗೊಂಡು ಈ ಕಡೆಗೆ ನಾನು ಥ್ರೆಡ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಬಂತಲ್ಲ, ಈಗ ಬಂದಮೇಲೆ ಇಲ್ಲಿಂದ ನಾವು ರೌಂಡ್ ಅಪ್ ಮಾಡ್ಕೋಬೇಕು ನೋಡಿ. ಮತ್ತೆ ನಾನು ಇಲ್ಲಿಗೆ ತೊಗೋತಾ ಇದ್ದೀನಿ, ಇದು ಸೇರಿಸಿ. ಸೊ ಇಲ್ಲಿ ಸ್ಟಿಚ್ಚು ನಮಗೆ ಟೈಟಾಗಿ ಕುತ್ಕೋಬೇಕು. ಸೊ ಅದು ಅಳ್ಳಾಡ್ದಂಗೆ ಶೇಕ್ ಆಗ್ದಂಗೆ ಟೈಟಾಗಿ ಕೂರಬೇಕು. ಹಾಗಾಗಿ ಒಂದು 2-3 ಸ್ಟಿಚ್ನ ನಾವು ಇಲ್ಲಿ ರೌಂಡ್ ಅಪ್ ಮಾಡ್ಕೋಬೇಕು. ನೋಡಿದ್ರಲ್ಲ, ನೋಡಿ ಇವಾಗ ಇಲ್ಲಿ ನಾನು 3 ಟೈಮ್ಸ್ ರೌಂಡ್ ಅಪ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನೆಕ್ಸ್ಟ್ ಪಕ್ಕ ಸ್ಟಿಚ್ ಮಾಡ್ಕೊತಾ ಹೋಗೋಣ. ನೋಡಿ ಈ ಕಡೆಯಿಂದ ಈ ರೀತಿ ತಗೋಬೇಕು.
ನೋಡಿ ಇದನ್ನು ಇಲ್ಲಿ ಸೆಂಟ್ರಿಗೆ ಬರೋ ರೀತಿ ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ಮ್ಯಾಕ್ರಮ್ ಬ್ಯಾಗ್ಸಿಗೆ ಮಿಷಿನಲ್ಲಿ ಸ್ಟಿಚ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ನೀವು ಮಿಷಿನಲ್ಲೇ ಸ್ಟಿಚ್ ಮಾಡ್ಕೋತೀವಿ ಅಂದರೆ ಮಾಡ್ಕೋಬೋದು, ಬಟ್ ಈ ಥ್ರೆಡ್ಡು ಮ್ಯಾಕ್ರಮ್ ಥ್ರೆಡ್ ಏನಿದೆ ಇದು ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ ಅದು, ಆವಾಗ ನೀವು ಹಾಕಿದ ಬ್ಯಾಗು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಇದೇ ರೀತಿಯೇ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಮ್ಯಾಕ್ರಮ್ ಬ್ಯಾಗ್ಸಿಗೂ ನಾವು ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋದು. ಸೊ ಸ್ಟಿಚಸ್ ಏನು ಬಿಚ್ಕೊಳ್ಳೋದಿಲ್ಲ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ನೀವು ಜಿಪ್ ಏನಾದರೂ ಇನ್ ಕೇಸ್ ಜಿಪ್ ಏನಾದರೂ ಡ್ಯಾಮೇಜ್ ಆದಾಗ, ಜಿಪ್ ಏನಾದರೂ ಹೋಗುತ್ತಲ್ಲ, ಆ ಥರ ಏನಾದರೂ ಆದಾಗ ನೀವು ಇದನ್ನು ಬಿಚ್ಚಿಬಿಟ್ಟು ಬೇಕಾದರೆ ನೀವು ಜಿಪ್ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಇದೇ ರೀತಿ ನೀವು ಸ್ಟಿಚ್ಚು ಮಾಡ್ಕೋಬೋದು. ಏನು ತೊಂದರೆ ಆಗೋದಿಲ್ಲ, ಕ್ಲಾತ್ ಅಂತೂ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಸೊ ನಮ್ಮ ಹತ್ರ ಬಟ್ಟೆ ಹೊಲಿಯೋ ಬ್ಯಾಗೇ ಇದೆ, ನಾವು ಬ್ಯಾಗಿಗೆ ಸ್ಟಿಚ್ ಮಾಡ್ತೀವಿ ಡೈರೆಕ್ಟ್ ಅಂದರೆ ಮ್ಯಾಕ್ರಮ್ ಥ್ರೆಡ್ ಹಾಳಾಗುತ್ತೆ. ಯೂಸ್ ಮಾಡಬಹುದು, ಬಟ್ ಥ್ರೆಡ್ ಹಾಳಾಗುತ್ತೆ. ನೀವು ಕಷ್ಟಪಟ್ಟು ಹಾಕಿದ ಬ್ಯಾಗ್ ಸಮೇತ ವೇಸ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟೇ ವೇಸ್ಟ್ ಆಗಿಬಿಟ್ರೆ ಸ್ಟಾರ್ಟಿಂಗ್ ಲೈನೇ ವೇಸ್ಟ್ ಆಗಿಬಿಡುತ್ತಲ್ಲ, ಸೊ ಬ್ಯಾಗ್ ಚೆನ್ನಾಗಿ ಕಾಣೋದಿಲ್ಲ. ನೀವು ಬೆಟರ್ ಇದೇ ರೀತಿಯೇ, ನಾವು ಇಲ್ಲಿವರೆಗೂ ಎಲ್ಲ ಬ್ಯಾಗಿಗೆ ಸ್ಟಿಚ್ ಮಾಡೋದು ಇದೇ ರೀತಿಯೇ. ಸೊ ಇದೇ ರೀತಿಯೇ ನೀವು ಸ್ಟಿಚ್ ಪ್ರತಿಯೊಂದು ಬ್ಯಾಗಿಗೂ ನೀವು ಯಾವುದೇ ಡಿಸೈನ್ ಮ್ಯಾಕ್ರಮ್ ಬ್ಯಾಗ್ ಹಾಕಿದ್ರೂ ಸೇಮ್ ಇದೇ ರೀತಿಯೇ ನೀವು ಬ್ಯಾಗ್ನ ಇನ್ನರ್ ಲೈನಿಂಗ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀವು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಈ ಫಸ್ಟಿಂದ ಸೆಕೆಂಡ್ ಲೈನ್ ಏನು ಬಂದಿದೆ ಇದೇ ಲೈನ್ಗೆ ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ನೀವು ಥರ್ಡ್ ಲೈನಿಗೆ ಸ್ಟಿಚ್ ಮಾಡಿದ್ರೆ ಜಿಪ್ ಒಳಗೋಗುತ್ತೆ, ಫಸ್ಟ್ ಲೈನಿಗೆ ಸ್ಟಿಚ್ ಮಾಡಿದ್ರೆ ಅದು ನೀಟಾಗಿ ಕೂರೋದಿಲ್ಲ. ಸೊ ನೀವು ಫಸ್ಟಿಂದ ಈ ರೀತಿ ಬ್ಯಾಗ್ ಹಾಕಿದಾಗ ನೀವು ಫಸ್ಟ್ ಸೆಕೆಂಡ್ ಲೈನ್ಗೆ ಸ್ಟಿಚ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಸ್ಟಾರ್ಟಿಂಗಲ್ಲೇ ಥ್ರೆಡ್ ಕೊಟ್ಕೊಂಡು ಥ್ರೆಡ್ಡಿಗೆ ಜಾಯಿನ್ ಮಾಡಿರ್ತೀವಿ, ಆ ರೀತಿ ಬ್ಯಾಗಾದ್ರೆ ನೀವು ಫಸ್ಟ್ ಲೈನ್ಗೆ ಸ್ಟಿಚ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ಟಿಚ್ ಮಾಡ್ಬೇಕಾದ್ರೆ ನೋಡಿ ಇಷ್ಟು ಗ್ಯಾಪ್ ಇದ್ದರೆ ಸಾಕು, ಬ್ಯಾಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಜಿಪ್ ಕೂಡ ನಿಮ್ಗೆ ಹಾಕೋದಕ್ಕೆ ಈಸಿ ಆಗುತ್ತೆ, ಹಾಕಿ ತೆಗಿಯೋದಕ್ಕೆ ಈಸಿ ಆಗುತ್ತೆ. ನೀವು ಇದನ್ನು ಸ್ಟಿಚ್ ಮಾಡೋದಕ್ಕೆ ಮುಂಚೆ ಒಳಗಡೆ ನೀವು ಫಿನಿಶಿಂಗ್ ಎಲ್ಲ ನೀಟಾಗಿ ಮಾಡಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಮತ್ತು ಹ್ಯಾಂಡಲ್ ಕೂಡ ಅಷ್ಟೇ, ಹ್ಯಾಂಡಲ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ, ಹ್ಯಾಂಡಲ್ದು ಥ್ರೆಡ್ ಏನು ಎಕ್ಸಸ್ ಮಿಕ್ಕಿರುತ್ತೆ ಆ ಥ್ರೆಡ್ನ ನೀವು ಸ್ಟಿಕ್ ಮಾಡ್ಕೊಂಡಿದ್ದೀರಾ ನೋಡಿಬಿಟ್ಟು ನೀವು ಆಮೇಲೆ ಕ್ಲಾತ್ನ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಸತಿ ಕ್ಲಾತ್ನ ಸ್ಟಿಚ್ ಮಾಡಿದ್ಮೇಲೆ ಮತ್ತೆ ಆವಾಗಲೇ ತೆಗಿಯೋದಕ್ಕೆ ಆಗೋದಿಲ್ಲ, ಕಷ್ಟಪಟ್ಟು ಹೊಲ್ದಿರ್ತೀರ. ಸೊ ಫಸ್ಟೇ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ಆಮೇಲೆ ಸ್ಟಿಚ್ ಮಾಡ್ಕೊಂಡ್ಬಿಡಿ. ನೋಡಿ ಇವಾಗ ಇಲ್ಲಿ ಅರ್ಧ ಭಾಗ ಆಗ್ತಾ ಬಂತು. ಸೊ ಈ ಅರ್ಧ ಭಾಗ ಆದಮೇಲೆ ನೋಡಿ ಇವಾಗ ಇದು ಸೆಂಟ್ರಿಗೆ ಇಲ್ಲಿಗೆ ಬರಬೇಕು. ಕರೆಕ್ಟಾಗಿ ಬಂದಿದೆ ನನಗಿದು. ಸೊ ಸ್ಟಿಚಿಂಗ್ ಕರೆಕ್ಟಾಗಿದೆ. ನೀವು ಇಲ್ಲಿ ಸುಕ್ಕಾಗಿ ಸ್ಟ್ರೈಟ್ ಇಟ್ಕೊಂಡು ಸ್ಟಿಫಾಗಿ ಹೊಲ್ಕೊಂಡಿಲ್ಲ, ಸುಕ್ಕಾಗಿ ಏನಾದರೂ ಹೊಲ್ಕೊಂಡಿದ್ರೆ ಬ್ಯಾಗ್ ಜಿಪ್ ಹಾಕಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡ್ತಾ ಇರಿ, ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇವಾಗ ನನಗಿಲ್ಲಿ ಹಾಫ್ ಫಿನಿಶ್ ಆಯಿತು. ಈ ಹಾಫ್ ಪಾರ್ಟ್ನ ನಾನು ಹೇಗೆ ಸ್ಟಿಚ್ ಮಾಡ್ಕೋತಿದ್ದೀನಿ ನೋಡಿ. ಇವಾಗ ಇಲ್ಲಿಗೆ ಬಂತಲ್ವ, ಬಂದಮೇಲೆ ಈ ಕಡೆ ಇರೋ ಅರ್ಧ ಭಾಗಕ್ಕೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ.
ನೋಡಿ ಈಗ ಇದು ಸೆಂಟರ್, ಪಾರ್ಟ್ ಆಫ್ ದ ಸೆಂಟರ್ ನೋಡಿ. ಇಲ್ಲಿ ನಾವು ಸೆಂಟ್ರಿಗೆ ಯಾವ ರೀತಿ ನಾವು 2-3 ಸ್ಟಿಚ್ ಹಾಕ್ಕೊಂಡ್ವಿ, ಸೇಮ್ ಇಲ್ಲೂ ಅಷ್ಟೇ ನಾವು ಅದೇ ರೀತಿ 2-3 ಸ್ಟಿಚ್ ಹಾಕ್ಕೋಬೇಕು. ನೋಡಿ ಇಲ್ಲಿಗೆ ಹೊಲಿಗೆ ಬಂದಿದೆ. ಇದನ್ನು ನಾನು ಇಲ್ಲಿ ಸೆಂಟ್ರಿಗೆ ಇಟ್ಕೊಂಡು ನೋಡಿ, ಇವಾಗ ನನಗೆ ಥ್ರೆಡ್ ಇಲ್ಲಿದೆ. ಇಲ್ಲಿಂದ ನೋಡಿ ಈ ಕಡೆ ಭಾಗಕ್ಕೆ ತಗೋತಾ ಇದ್ದೀನಿ ನಾನು. ಸ್ವಲ್ಪ ಟೈಟಾದಾಗ ಏನಾದರೂ ಸಪೋರ್ಟ್ ತೊಗೊಳ್ಳಿ, ಇಲ್ಲಾಂದರೆ ಈಸಿಯಾಗಿ ಹೊರಗಡೆ ಬರೋದಿಲ್ಲ ನೀಡಲ್ಲ. ನೋಡಿ ಇವೆರಡು ಸೇರಿಸಿ ನಾನು ಇಲ್ಲಿ ಹಾಕ್ಕೊಂಡಲ್ಲ, ಮತ್ತು ಇಲ್ಲೇ ಒಂದು 2-3 ಸ್ಟಿಚ್ನ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ ಈಗೇನು ಸ್ಟಿಚ್ ಹಾಕಿದೆ ಸೇಮ್ ಸ್ಟಿಚ್ನೇ ನಾನು ಜಿಪ್ ಹತ್ರ ಯಾವ ರೀತಿ ಸ್ಟಿಚ್ ಹಾಕ್ಕೊಂಡ್ವಿ 2-3 ಸ್ಟಿಚ್ಚು ರೌಂಡ್ ಸ್ಟಿಚ್ಚು, ಅದೇ ರೀತಿ ನಾನಿಲ್ಲಿ 2-3 ಸ್ಟಿಚ್ಚು ರೌಂಡ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ತುಂಬ ಟೈಟ್ ಇದೆ, ಸೊ ಯಾವುದಾದ್ರೂ ಒಂಚೂರು ಸಪೋರ್ಟ್ಗೆ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲ ಕಟಿಂಗ್ ಪ್ಲೇಯರೋ ಕಟ್ಟರೋ ಆ ರೀತಿ ಯಾವುದಾದ್ರೂ ಇದ್ದರೆ ಅದರ ಸಹಾಯದಿಂದ ನೀವು ಹೇಳ್ಕೊಬೋದು. ಈ ರೀತಿ ಸಪೋರ್ಟ್ಗೆ ಇಟ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೂಜಿ ಕೈ ಒಳಗೆ ಹೊಟ್ಟೋಗ್ಬಿಡುತ್ತೆ. ನೋಡಿ ಇವಾಗ 2-3 ಸ್ಟಿಚ್ ಆಯ್ತಲ್ಲ,
ಫ್ರೆಂಡ್ಸ್, ಈ ಬ್ಯಾಗ್ದು ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ಪಾರ್ಟ್ಸಲ್ಲಿ ನಾನು ಡಿವೈಡ್ ಮಾಡಿದ್ದೀನಿ. ಪಾರ್ಟ್ ಒನ್ನಲ್ಲಿ ಬಂದುಬಿಟ್ಟು ನಾನು ಯಾವ ರೀತಿ ಮೆಷರ್ಮೆಂಟು, ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ರೀತಿ ಮೆಷರ್ಮೆಂಟ್ ತೊಗೋಬೇಕು, ಹಾಗೆ ಯಾವ ರೀತಿ ಡಿಸೈನ್ ಹಾಕ್ಕೋಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಪಾರ್ಟ್ 2ನಲ್ಲಿ ಬಂದುಬಿಟ್ಟು ಯಾವ ರೀತಿ ಫಿನಿಶಿಂಗ್ ಮಾಡ್ಕೋಬೇಕು, ಯಾವ ರೀತಿ ಬೇಸ್ ಯಾವ ರೀತಿ ಹಾಕ್ಕೋಬೇಕು, ಮತ್ತು ಯಾವ ರೀತಿ ನಾನು ಹ್ಯಾಂಡಲ್ ಹಾಕ್ಕೋಬೇಕು, ಮತ್ತು ಯಾವ ರೀತಿ ಇನ್ನರ್ ಕ್ಲಾತ್ನ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ಸೆಕೆಂಡ್ ಪಾರ್ಟಲ್ಲಿ ತೋರಿಸಿದ್ದೀನಿ. ವಿಡಿಯೋ ಫುಲ್ ಲಾಂಗ್ ಆಗುತ್ತೆ, ಹಾಗಾಗಿ ನಾನು 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀನಿ. 2 ಪಾರ್ಟನ್ನು ನೋಡಿ, 2 ಪಾರ್ಟ್ ನೋಡಿಬಿಟ್ಟು ನಿಮಗೆ 2 ಪಾರ್ಟಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನೋಡಿ, ಇವಾಗ ಇಲ್ಲಿ ಕಂಪ್ಲೀಟ್ ಆಯಿತು. ಮತ್ತು ನಾನಿಲ್ಲಿ ಒಂದು 2 ಸ್ಟಿಚ್ನ ರೌಂಡ್ ಅಪ್ ಮಾಡ್ಕೋತಾ ಇದ್ದೀನಿ. ಸೊ ರೌಂಡ್ ಸ್ಟಿಚ್ ಹಾಕೋತಾ ಇದ್ದೀನಿ.
ನೋಡಿ ಇವಾಗ ಇದು ಫಿನಿಶಿಂಗ್ ಆಯಿತು. ಫಿನಿಶ್ ಆದಮೇಲೆ ಇಲ್ಲಿ ಒಂದು 2 ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ನಾನು ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲಿ ಸ್ಟಿಚ್ ಕಂಪ್ಲೀಟ್ ಆಯ್ತು. ಈಗ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಬ್ಯಾಗ್ ಇವಾಗ ಕಂಪ್ಲೀಟ್ ಆಯಿತು. ನೋಡಿ ಇದು ಒಳಗಡೆ ನೋಡಿ ಈ ರೀತಿ ಕೂತ್ಕೊಳ್ಳುತ್ತೆ. ಮ್ಯಾಕ್ರಮ್ ಬ್ಯಾಗಿಗೆ ಯಾವ ರೀತಿ ನೀವು ಇನ್ನರ್ ಕ್ಲಾತ್ನ ಮತ್ತು ಜಿಪ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.